ಸೋಲೆ ಇಲ್ಲ ಸರ್ದಾರರಿಗೆ ಫೈನಲ್ ಆಗಿ ಇವತ್ತು ಸೋಲು ಸಿಕ್ಬಿಡ್ತು. ಅದು ರಾಜಸ್ಥಾನ್ ರಾಯಲ್ಸ್ ಇಂದ. ನಾನು ನಿಮ್ಗೆ ಬೆಳಗ್ಗೆನೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕೂಡ ಹೇಳಿದ್ದೆ, ಮತ್ತೆ ವಿಡಿಯೋ ಟೈಟಲ್ 100% ಇವತ್ತು ರಾಜಸ್ಥಾನ್ ಅವರೇ ಹೊಡಿತಾರೆ ಅಂತ ಕೂಡ ಹೇಳಿದ್ದೆ. ನನ್ನ ಹತ್ರ ಹೇಳಕ್ಕೆ ಎರಡೇ ರೀಸನ್. ಒಂದು ನೋಡಿ, ಕಂಟಿನ್ಯೂಸ್ ಗೆ ಏನೇನು ಮ್ಯಾಚ್ಗಳಾಗ್ತಿದೆ ಎಲ್ಲ ಕೂಡ ನಾವ್ ಏನ್ ಅನ್ಕೊಂಡಿರ್ತೀವಿ ರಿವರ್ಸ್ ಸೈಕಾಲಜಿ ಆಗ್ತಿದೆ. ಹಾಗಾಗಿ ಇವತ್ತು ಅದೊಂದು ನನ್ನೊಂದು ಗಟ್ ಫೀಲಿಂಗ್ ಕೂಡ ಇತ್ತು, ಇವತ್ತು ರಾಜಸ್ಥಾನ್ ಹೊಡಿಬಹುದು ಅಂತ. ಅದಾದ್ಮೇಲೆ ಇನ್ನೊಂದೇನು ಮೇನ್ ಪಾಯಿಂಟ್ ಅಂದ್ರೆ, ಇವತ್ತು ರಾಜಸ್ಥಾನ್ ಅವರಿಗೆ ಪ್ಲೇ ಆಫ್ ಗೆ ಎಂಟ್ರಿ ಯಾಕೆ ಇನ್ನ ಯಾವ್ಯಾವ ಮ್ಯಾಚ್ ಇದೆ ಎಲ್ಲ ಕೂಡ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಹಾಗಾಗಿ ಇವತ್ತಿನ ಮ್ಯಾಚ್ ನ ವಿನ್ ಆಗ್ಲೇಬೇಕಾಗಿತ್ತು. ಹಾಗಾಗಿ ನಾನು ಬೆಳಗ್ಗೆ ವಿಡಿಯೋದಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ವಿನ್ ಆಗ್ತಾರೆ ಅಂತ ವಿಡಿಯೋದಲ್ಲಿ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ. ಹಾಗಾಗಿ ಇವತ್ತೆಲ್ಲ ಕೂಡ ಆಲ್ಮೋಸ್ಟ್ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ಪಂಜಾಬ್ ಅವರು ಹೊಡಿತಾರೆ ಗುರು ಅಂತ ಅನ್ಕೊಂಡಿರ್ತಾರೆ. ನಾನು ನಿಮ್ಗೆ ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಅನಾಲಿಸಿಸ್ ವಿಡಿಯೋದಲ್ಲಿ ಮಾಡ್ಬೇಕಾರೆ, ಗುರು ಈ ಕ್ರಿಕೆಟ್ ಅಲ್ಲಿ ವೀಕ್ ಟೀಮು ಲಾಸ್ಟ್ ಟೀಮ್ ಅಂತ, ಅಂದ್ರೆ ವೀಕ್ ಟೀಮ್ ಮತ್ತೆ ಸ್ಟ್ರಾಂಗ್ ಟೀಮ್ ಅಂತಾನೆ ಇಲ್ಲ. ನಿಮ್ಗೆ ಲಾಸ್ಟ್ RCB DC ಮ್ಯಾಚ್ ನೋಡಿದ್ಮೇಲೆ ನಂಗೆ ಗೊತ್ತಾಯ್ತು ಇದು. ನೋಡಿ ಅವ್ರು ಯಾವ ತರ 264 ಹೊಡೆದಿದ್ರು, ನಿನ್ನೆ ಮ್ಯಾಚ್ ನೋಡ್ತು ಅಂದ್ರೆ ಫುಲ್ ಯಾವ ತರ ಕೆಟ್ಟಾಗ ಆಡಿದ್ರು ಅಂತ ಅದೊಂದು ಗಟ್ ಫೀಲಿಂಗ್ ಕೂಡ ನಂಗೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ನಿನ್ನೆ ಮ್ಯಾಚ್ ನೋಡಿದ್ಮೇಲೆ. ಹಾಗಾಗಿ ಇವತ್ತು RR ಪಕ್ಕ ಹೊಡಿತಾರ ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತಿತ್ತು. ಹಾಗಾಗಿ ಪ್ರೊಡಿಕ್ಷನ್ ವಿಡಿಯೋದಲ್ಲಿ ಕೂಡ ಹೇಳ್ಬಿಟ್ಟೆ RR ಹೊಡಿತಾರ ಅಂತ. ಆದ್ರೂ ಕೂಡ ಒಂದು ಸಖತ್ತಾಗಿ ಬ್ಯಾಟಿಂಗ್ ಅನ್ನ ಆಡ್ಬಿಟ್ಟು ಇಲ್ಲಿ RR ವಿನ್ ಕೂಡ ಆಗಿದ್ದು. ಇಲ್ಲಿ ಟಾಪ್ ಆರ್ಡರ್ ಸೂರ್ಯವಂಶಿ ಮತ್ತೆ ಇವರು ಆಡ್ಕೊಟ್ರು, ಯಾರು ಜೈಸ್ವಾಲ್. ಆದ್ರೂ ಕೂಡ ಇಲ್ಲಿ ರಿಯಾನ್ ಪರಾಗ್ ಸ್ವಲ್ಪ ಆಡ್ಕೊಟ್ರು. ಆಲ್ಮೋಸ್ಟ್ ಎಲ್ಲರಿಂದನೂ ಕೂಡ ಮ್ಯಾಚ್ ಅಲ್ಲಿ RR ಕಡೆಯಿಂದ ಕಾಂಟ್ರಿಬ್ಯೂಷನ್ ಕೂಡ ಸಿಕ್ಕಿದೆ. ಮತ್ತೆ ಇಲ್ಲಿ ಈ ಕಡೆ ಇವತ್ತು ನೋಡಿ RR ಗೆ ಒಂದ್ ಕಡೆ ಲಕ್ ಫ್ಯಾಕ್ಟರ್ ಕೂಡ ಕೈ ಹಿಡಿದು ಟಾಸ್ ಅನ್ನ ವಿನ್ ಆಗ್ಬಿಟ್ಟು ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಅಂದ್ರೆ ಈ ಪಿಚ್ ಅಲ್ಲಿ ಅದೇ ಹೇಳಿದ್ನಲ್ಲ, ಏನಿಲ್ಲ ಅಂದ್ರೂ ಕೂಡ 200+ ಟಾರ್ಗೆಟ್ ಅನ್ನ ಕೊಟ್ರು ಕೂಡ ಈಸಿಗೆ ಚೇಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಅದೇ ಒಂದು ರೀಸನ್ ಇವತ್ತು ರಾಜಸ್ಥಾನ್ ಒಂದು ವಿನ್ ಹಾಕಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ಈಸಿಗೆ ಚೇಸ್ ಮಾಡ್ಬಿಡೋರು ಪಂಜಾಬ್ ಕಿಂಗ್ಸ್ ಅವರು. ಏನಕ್ಕೆ ಅಂದ್ರೆ ಗೊತ್ತಲ್ಲ ಯಾವ ಲೆವೆಲ್ ಇದಾರೆ ಬ್ಯಾಟ್ಸ್ಮನ್ಸ್ ಅಂತ. ಆಕ್ಚುಲಿ ಇವತ್ತು ಹೇಳ್ಬೇಕು ಅಂದ್ರೆ ಪ್ರಿಯೇಶ್ವರ ಸ್ವಲ್ಪ ಬೇಗ ಫ್ಲಾಪ್ ಆಗಿದ್ದು, ಅವ್ರೇನಾದ್ರು ಸ್ವಲ್ಪ ಸೆಟ್ ಆಗಿತ್ತು ಅಂದ್ರೆ 223 ಟಾರ್ಗೆಟ್ ಅನ್ನ ಕೊಟ್ರ ನೋಟ್ಲಿ, ಅದಕ್ಕಿಂತ ಇನ್ನೊಂದು 20-30 ರನ್ ಜಾಸ್ತಿನೇ ಕೊಡ್ತಾ ಇದ್ರು ಅನ್ಸುತ್ತೆ. ಸೊ ಅವರ ಒಂದು ವಿಕೆಟ್ ಅನ್ನ ಬೇಗ ಎತ್ಕೊಂಡಿದ್ದು. ಅದಾದ್ಮೇಲೆ ಆಕ್ಚುಲಿ ಇವತ್ತು ಯಾರು ಅನ್ಕೊಂಡಿರಲಿಲ್ಲ ಮಾರ್ಕಸ್ ಸ್ಟೋನಿಸ್ ಈ ಲೆವೆಲ್ಗೆ ಇವತ್ತು ಆಡ್ತಾರೆ ಅಂತ. ಏನ್ ಗುರು ಇವತ್ತು ಆಟ ಆಡಿರೋದು ಕೇವಲ 22 ಬಾಲಿಗೆ 60 ರನ್ ಏರ್ಸ್ಬಿಟ್ಟಿರೋದು. ಅರ್ಧ ಕಾಂಟ್ರಿಬ್ಯೂಷನ್ ಬಂದಿರದೆ ಇವತ್ತು ಯಾರಿಂದ, ಈ ಕಡೆ ಪ್ರಭು ಸಿಮ್ರನ್ ಸಿಂಗ್ ಮತ್ತೆ ಮಾರ್ಕಸ್ ಸ್ಟೋನಿಸ್ ಇಂದ. ಇಲ್ಲಾಂದ್ರೆ ಏನು ಆರಾಮಾಗಿ ಇಲ್ಲಿ ನನ್ನ ಪ್ರಕಾರ 200 ಒಳಗೆ 190 ಒಳಗೆ ಕಟ್ಟಾಕ್ ಬಿಡೋರು ಅನ್ಸುತ್ತೆ ಯಾರನ್ನ, ಪಂಜಾಬ್ ಕಿಂಗ್ಸ್ ಅವ್ರನ್ನ. ಮತ್ತೆ ಚೇಸಿಂಗ್ ಮಾಡಕ್ ಇನ್ನೂ ಈಸಿ ಆಗಿಬಿಡೋದು. ಆದ್ರೂ ಕೂಡ ತೊಂದ್ರೆ ಎಲ್ಲ, ಒಂದು ಸಖತ್ತಾಗಿ ಬ್ಯಾಟಿಂಗ್ ಅನ್ನ ಕೂಡ ಆಡಿದ್ದು. ಅದಾದ್ಮೇಲೆ ಈ ಕಡೆ ಹೊಸ ಪ್ಲೇಯರ್ ಯಶ್ರಾಜಿ ಕೂಡ 2 ವಿಕೆಟ್ ಕೂಡ ಆಡಿದ್ದು, ಯಾರು ಕೂಡ ಅನ್ಕೊಂಡಿರಲಿಲ್ಲ ಅಂತ. ನೋಡಿ ಜೋಫ್ರಾ ಆರ್ಕರಿಗೆ ಬೌಲಿಂಗ್ ಮಾಡಕ್ಕಿದ್ರು ಸ್ಟ್ರಗಲ್ ಕೂಡ ಮಾಡ್ತಿದ್ರು. ಜೋಫ್ರಾ ಆರ್ಕರಿಗೆ ಕಿತ್ ಹೊಡಿತಿದ್ದಾರೆ ಇಲ್ಲಿ ಪ್ರಭು ಸಿಮ್ರನ್ ಸಿಂಗ್ ಮತ್ತೆ ಆ ಕಡೆ ಯಾರು ಪ್ರಿಯೇಶ್ವರ್ಯ. ಇಲ್ಲಿ ಹೊಸ ಪ್ಲೇಯರ್ 19 ವರ್ಷದ ಹುಡುಗಂಗೆ 2 ವಿಕೆಟ್ ಬೀಳುತ್ತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾತ್ರ. ಅದಾದ್ಮೇಲೆ ಅದೇ ರೀತಿ ಕಡೆ ಬ್ಯಾಟಿಂಗ್ ಕೂಡ ಸಖತ್ತಾಗಿ ಕೂಡ ನೋಡಕ್ ಸಿಕ್ತು ನಮಗೆ ವೈಭವ್ ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ಇಂದ. ಸ್ಟಾರ್ಟಿಂಗ್ ಏನ್ ಗುರು ಇದು ಫುಲ್ ಕಂಗಾಲ್ ಮಾಡಕ್ ಬಿಟ್ಟಿದ್ವಿ ಇಲ್ಲಿ ಸ್ಟಾರ್ಟಿಂಗ್ ಪಂಜಾಬ್ ಬೌಲರ್ಸ್ ನ ಮಾತ್ರ. ಇಲ್ಲಿ ಸ್ಟಾರ್ಟಿಂಗ್ ಜೈಸ್ವಾಲ್ ಆಡ್ಲಿಲ್ಲ ಬಿಡಿ, ಸೂರ್ಯವಂಶಿ ಇದ್ದಾಗ ಸ್ಟಾರ್ಟಿಂಗ್ ಆಡಿದ ಸೂರ್ಯವಂಶಿ ಆಡಿದ್ ನೋಡ್ತು ಅಂದ್ರೆ ಏನ್ ಬೇಗ ಮ್ಯಾಚ್ ಮುಗಿಸ್ಕೊಟ್ಬಿಡ್ತಾರ ಗುರು. ಈಗ ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ನಿಂತ್ಕೊಂಡು ಆಡಿದ್ರು ಅಂದ್ರೆ ಒಂದ್ ಮ್ಯಾಚ್ ನಿಯರ್ ಮಾಡ್ಕೊಡ್ತಾರ. ಅದಾದ್ಮೇಲೆ ವಿಕೆಟ್ ಬಿತ್ತು ಅಂದ್ರೆ ಇನ್ನು ಕೆಳಗೆ ಎಷ್ಟು ಹೊತ್ತು ದಶನ್ ಸನಕನ ಬೇರೆ ಹಾಕೊಂಡಿದ್ರು. ಹಾಗಾಗಿ ಒಂದು ಲಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇತ್ತು, ಈಸಿ ಚೇಸ್ ಮಾಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು. ಆದ್ರೂ ಕೂಡ ಇಲ್ಲಿ ಅಷ್ಟು ಬೇಗ ವಿಕೆಟ್ ಬೀಳ್ಬರ್ತು ವೈಭವ್ ಸೂರ್ಯವಂಶಿದ್ದು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ. ಅವ್ನು ಯಾವನ ಹೇಳಿನಪ್ಪ ಪಾಕಿಸ್ತಾನದ ಯಾವನ ವೈಭವ್ ಸೂರ್ಯವಂಶಿ ಈ ತರ ಪ್ರತಿ ಮ್ಯಾಚ್ ಅಲ್ಲಿ ಆಡ್ತಾ ಇರೋದು ನೋಡಿದ್ರೆ ಒಂದು ಬ್ಯಾಟಲ್ಲಿ ಚಿಪ್ ಇದೆ. ಸೊ ಹಾಗಾಗಿ ಅದೊಂದು ಫಸ್ಟ್ ಚೆಕ್ ಮಾಡಿ ಹೇಗೆ ಅಂತ. ಚಿಪ್ ಬ್ಯಾಟಲ್ಲಿ ಇಲ್ಲ. ಈಗ ನಿಮ್ ಪುಣ್ಯಕ್ಕೆ ಇನ್ನೂ ಟೀಮ್ ಇಂಡಿಯಾಗೆ ಜಾಯಿನ್ ಆದ ಅನ್ಕೊಳ್ಳಿ, ಪಾಕಿಸ್ತಾನದ ಅಗೇನ್ಸ್ಟ್ ಮ್ಯಾಚ್ ಬಿತ್ತು ಅನ್ಕೊಳ್ಳಿ, ಬ್ಯಾಟಲ್ಲಿ ಚಿಪ್ ಅಲ್ಲ ನಿಮ್ ಬಾಯಲ್ಲಿ ಚಿಪ್ ಇಡ್ತಾನೆ. ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡಿ ತೋರಿಸ್ತಾನೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾತ್ರ ಯಶಸ್ವಿ ಜೈಸ್ವಾಲ್ ಮತ್ತೆ ಈ ಕಡೆ ವೈಭವ್ ಸೂರ್ಯವಂಶಿ ಇವತ್ತಿಂದ. ಇನ್ನೊಂದೇನು ಅಂದ್ರೆ ಹಾಫ್ ಸೆಂಚುರಿ ಒಂದು ಮಿಸ್ ಆಗ್ಬಿಡ್ತು ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಲಾಸ್ಟ್ ಮ್ಯಾಚ್ ನೋಡಿದ್ರೆ ಸೆಂಚುರಿ, ಇವತ್ತು ಇನ್ನೊಂದು ಹಾಫ್ ಸೆಂಚುರಿ ಎಕ್ಸ್ಪೆಕ್ಟ್ ಕೂಡ ಮಾಡ್ತಿದೆ. ಏನೋ ಗೊತ್ತಿಲ್ಲ ಗುರು, ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ನೋಡಕ್ಕೆ ಮಾತ್ರ ಏನೋ ಖುಷಿ ಆಗತ್ತೆ ಮಾತ್ರ ನಿಜವಾಗ್ಲು. ಆಡೋದ್ ನೋಡ್ತು ಅಂದ್ರೆ ಒಂಥರ ಹೈಲೈಟ್ಸ್ ಅಲ್ಲಿ ನೋಡ್ತೀವಲ್ಲ, ಬರೀ 6-4 ಆ ಲೆವೆಲ್ ಅಲ್ಲಿ ಗೇಮ್ ಪ್ಲಾನ್ ಕೂಡ ಆಡೋದು. ಅದಾದ್ಮೇಲೆ ಲಾಕಿ ಫರ್ಗಸನ್ಗೆ ಫಸ್ಟ್ನೇ ಬಾಲಲ್ಲಿ 6 ಹೊಡಿತಾನೆ ಅಂತ ಅನ್ಕೊಂಡೆ, ಆದ್ರೆ ಫಸ್ಟ್ನೇ ಬಾಲ್ ಡಾಟ್ ಬಾಲ್ ಏನೋ ಒಂದಾಯ್ತು. ಅದಾದ್ಮೇಲೆ 2ನೇ ಬಾಲ್ 6. ಫುಲ್ ಕಲಾಶ್ನಿಕವು ಆಟ ಆಡ್ತಿರೋದ್ರಿ ವೈಭವ್ ಸೂರ್ಯವಂಶಿ ಮಾತ್ರ. ಅದಾದ್ಮೇಲೆ ಕೆಳಗೆ ಬಂದಂತ ಹೊಸ ಪ್ಲೇಯರ್ ಇನ್ನೊಬ್ರು ಕೂಡ ಹಾಕೊಂಡಿದ್ರು, ಡೂಬೆ ಅಂತ, ಶುಭ್ಮನ್ ಡೂಬೆ. ಅವರು ಕೂಡ ಇವತ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಪ್ಲಾನ್ ಕೂಡ ಆಡ್ಕೊಟ್ಟಿರೋದು. ಫೆರೇರಾ ಮತ್ತೆ ಡೂಬೆ ನಿಂತ್ಕೊಂಡು ಆಡಿದ್ಕೆ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ವಿನ್ನಕ್ಕೆ ಸ್ವಲ್ಪ ಕಾರಣ ಕೂಡ ಆಯ್ತು. ಅವರೇ ಅಂದ್ರೆ ಸ್ವಲ್ಪ ಫಾರ್ಮ್ ಅನ್ನ ಕಳ್ಕೊಂಡಿದ್ರು, ರನ್ ಕಾಂಟ್ರಿಬ್ಯೂಷನ್ ಮಾಡ್ಲಿಲ್ಲ ಅಂದಿದ್ರೆ ಗೋವಿಂದ ಆಗ್ಬಿಡೋದು ಇವತ್ತು RR. ನಿಜವಲ್ಲೂ ಕೂಡ ನಂಗೆ ಗೊತ್ತಿತ್ತು, ಏನಕ್ಕೆ ಅಂದ್ರೆ ಲಾಂಗ್ ಒಂದು ಬ್ಯಾಟಿಂಗ್ ಲೈನ್ ಅಪ್ ಇದೆಯಲ್ಲ, ಅದೋದ್ರು ಕೂಡ ಜಡೇಜಾ ಇದ್ರು, ಅದಾದ್ಮೇಲೆ ಶನಕ ಕೂಡ ಇದ್ರು ಅನ್ಸುತ್ತೆ, ಇನ್ನು 2 ಜನ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದ್ರು. ಹಾಗಾಗಿ ಹೇಗಾದ್ರೂ ಚೇಸ್ ಮಾಡ್ತಾರ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇತ್ತು. ಆಲ್ರೆಡಿ ಇವರಲ್ಲಿ ಸೆಟ್ ಆಗ್ಬಿಟ್ಟಿದ್ರಲ್ಲ ಫೆರೇರಾ ಮತ್ತೆ
ಶನಕ ಸಾರಿ ಫೆರರ ಮತ್ತೆ ಡೂಬೆ. ಸೊ ಹಾಗಾಗಿ ಇಬ್ಬರೇ ಮ್ಯಾಚ್ ಅನ್ನ ಮುಗಿಸಿ ಫುಲ್ ಕಲಾಶ್ನಿಕವ ಮಾಡಾಕಿದ್ದು. ಅದಾದ್ಮೇಲೆ ಈ ಕಡೆ ಹರ್ಷದೀಪ್ ಅಂತೂ ಹೊಡ್ಸ್ಕೊಂಡ್ರು ಫುಲ್ಲು ಆರ್ ಹೊಡೆದಿರೋ ಒಂದು 1/4% ರನ್ನ ಇಲ್ಲ ಅವರೇ ಬಿಟ್ಕೊಟ್ಬಿಟ್ಟಿದ್ದಾರೆ ಹರ್ಷದೀಪ್ ಸಿಂಗ್. ನೋಡಿ ಇಲ್ಲಿ 68 ರನ್ ಹೊಡ್ಸ್ಕೊಂಡ್ರ ಜೊತೆ ಮ್ಯಾಚ್ ಅಲ್ಲಿ ಹರ್ಷದೀಪ್ ಸಿಂಗ್ ಒಂದೇ ಒಂದು ವಿಕೆಟ್ ಅನ್ನ ತೆಕ್ಕೊಟ್ಟಿರೋದು. ಅದಾದ್ಮೇಲೆ ನನಗೆ ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದೆ ಯುಜೇಂದ್ರ ಚಹಲಿಗೆ ಇವತ್ತು ಮೋಸ್ಟ್ ವಿಕೆಟ್ ಅಂದ್ರೆ ತುಂಬಾ ವಿಕೆಟ್ಸ್ ಗಳು ಕೂಡ ಬೀಳುತ್ತೆ ಅಂತ. ಅದೇ ರೀತಿ ಯುಜೇಂದ್ರ ಚಹಲಿ ಕೂಡ ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಪ್ಲೇಯರ್ ಪ್ರಿಡಿಕ್ಷನ್ ಇವತ್ತು ಮ್ಯಾಚ್ ಅಲ್ಲಿ ಸರಿ ಕೂಡ ಆಗಿದೆ. ಪ್ರಭು ಸಿಮ್ರನ್ ಸಿಂಗ್ ಆಡ್ತಾರೆ ಅಂತ ಹೇಳಿದೆ, ಅವರು ಕೂಡ ಆಡಿದ್ದಾರೆ. ಪ್ರಿಯೇಶ್ ಹರೇ ಆಡ್ತಾರೆ ಅಂತ ಹೇಳಿದೆ, ಅವರು ಆಡಿದ್ದಾರೆ. ಅದಾದ್ಮೇಲೆ ಚಹಲಿ ವಿಕೆಟ್ ಬೀಳ್ತಾ ಅಂತ ಹೇಳಿದೆ. ಅದಾದ್ಮೇಲೆ ಜೋಫ್ರಾ ಆರ್ಕರ್ ವಿಕೆಟ್ ಬೀಳ್ತಾ ಅಂತ ಹೇಳಿದೆ. ಜಸ್ಟ್ ಒಂದೇ ಒಂದು ವಿಕೆಟ್ ಕೂಡ ಬಿದ್ಬಿಡ್ತು, ಆದ್ರೂ ಕೂಡ ತೊಂದರೆ ಇಲ್ಲ. ಅದಾದ್ಮೇಲೆ ಮೇನ್ ಆಗಿ ಆರ್ ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ. ಅದೇ ರೀತಿ ಆರ್ ಕೂಡ ವಿನ್ ಆಯ್ತಲ್ಲ, ಅದೊಂದು ಖುಷಿ ಮಾತ್ರ. ನೀವು ಎಷ್ಟು ಜನ ಇವತ್ತು ಪಂಜಾಬ್ ವಿನ್ ಆಗುತ್ತೆ ಅಂತ ಅನ್ಕೊಂಡಿದ್ರಿ ಅಂತ ಮಿಸ್ ಮಾಡ್ದ ಕಾಮೆಂಟ್ ಮಾಡಿ. ನೀವು ಅಂತಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆ ಇವತ್ತು ಪಂಜಾಬ್ ಅನ್ಕೊಂಡಿರ್ತಾರೆ. ಲಾಸ್ಟ್ ಮ್ಯಾಚ್ ಅವರು ಡೆಲ್ಲಿ ಅಗೇನ್ಸ್ಟ್ ಆಡಿದ್ ನೋಡ್ತು ಅಂದ್ರೆ ಎಲ್ಲಾ ಮ್ಯಾಚ್ ಕೂಡ ಅದೇ ರೀತಿ ಇರಲ್ಲ, ಎಲ್ಲಾ ಮ್ಯಾಚ್ ಕೂಡ ಡೆಲ್ಲಿ ಪಂಜಾಬ್ ಆಗಿರಲ್ಲ ಅಲ್ವಾ. ಸೊ ಹಾಗಾಗಿ ಇದು ಕೂಡ ರಾಜಸ್ಥಾನ್ಗೆ ಇಂಪಾರ್ಟೆಂಟ್ ಆದ ಮ್ಯಾಚ್ ಆಗಿರೋದ್ರಿಂದ ಅವ್ರಿಗೆ ಕೂಡ ಒಂದ್ ಕಡೆ ಪ್ಲೇಸ್ ಕೂಡ ಇತ್ತು. ಹಾಗಾಗಿ ಅವ್ರು ಇವತ್ತಿನ ಮ್ಯಾಚ್ ವಿನ್ ಆದ್ರು. ಇವತ್ತಿನ ಮ್ಯಾಚ್ ಹೇಗೆ ನಾವು ಅಂತ ಮಿಸ್ ಮಾಡಿದ್ರೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಾಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗೆ ಚಾನಲ್ ಈಗಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.